ಸಪ್ತ ಸೂತ್ರಗಳು ಬರ್ತಾವೆ, 7 ಸೂತ್ರಗಳು ಇವೆಲ್ಲವನ್ನು ತೋರಿಸಿಕೊಂಡ ಮಹಿಳೆಯ ಕೈಯ ಸುರುಂದೆಯಿಂದ ಮಹಾರಾಜ ಈ ಬರದ ನಾಡಿಗೆ ಬರಹವನ್ನು ಮೂಡಿಸ್ತಾನೆ. ಮೈಸೂರು ಮಹಾರಾಜ ಬರದ ನಾಡಿಗೆ ಬರಹವನ್ನು ಮೂಡಿಸ್ಬೇಕಂತ ಚಿಂತಕನಾಗಿ ತಲೆ ಮೇಲೆ ಕೈ ಹೊತ್ತು ಕುಂತ್ರೆ ರೊಕ್ಕಿಲ್ಲ ಅಂತ ಆಲೋಚನೆ ಮಾಡೋ ಕಾಲಕ್ಕ, ಹೇ ಮಹಾರಾಜ ರೊಕ್ಕಿಲ್ಲ ಅಂತ ಯಾಕೆ ಚಲೋ ಆಲೋಚನೆ ಮಾಡ್ತಿ, ಇವರನ್ನ ತವರು ಮನೆಯಲ್ಲಿ ಕೊಟ್ಟಂತ ಕೈ ಬಳೆಗಳು ಈ ಬಂಗಾರ ಬಳೆಗಳನ್ನ ಮಾರಿ ಕನ್ನಂಬಾಡಿ ಆಣೆಕಟ್ಟನ್ನು ಕಟ್ಟಿಸುವಂತ ತ್ಯಾಗ ಮಾಡಬೇಕು. ಆ ಮೂರ್ತಿಮೆಯರ ಜಾಗಕ್ಕೆ ನಾವು ಇವತ್ತಿಂದ ಸಿಕ್ಕೀರ್ತಿ ಹೊತ್ತು ಬಂದಿವಿ. ಕನ್ನಡ ಆಚರಣೆ ಮಾಡಬೇಕು. ಈ ಕನ್ನಡ ನುಡಿಸಿರಿಯ ಒಂದು ಸಾಹಿತ್ಯದ ಭವನದಲ್ಲಿ ಸೇರಿರುವಂತ ಯಾವುದು ನಾವು ಲಕ್ಕಣ್ಣದಟ್ಟೆ ಶಿವರಚಿತ ಕೃತಿಯನ್ನು ತೆಗೆದುಕೊಂಡರೆ ಹಂಪಿಗೆ ಬಂದು ಕನ್ನಡವನ್ನು ಕಲಿತ. ಆದರೆ ಇವತ್ತಿನ ದಿವಸ ಮೈಸೂರಿನ ಸಂಸ್ಕೃತಿ ನಗರಿಯಿಂದ ಕೆನಡಾಗೆ ಹೋಗಿ ಕನ್ನಡವನ್ನು ಕಲಿಸಿ ಬಂದು ಮತ್ತೆ ಅಧ್ಯಕ್ಷರಾಗಿ ಕೂತಿದ್ದಾಳೆ. ನಮ್ಮ ಪಕ್ಕದಲ್ಲಿ ಜೊತೆಗೆ ಮಾತೇ ಕೂತಿದ್ದಾರೆ. ಇವತ್ತಿನ ಸನ್ನಿವೇಶದ ಶಬ್ದಗಳ ಅವತರಣಿಕೆಯನ್ನು ಬಹಳ ಮಾತಾಡೋದಿಲ್ಲ. ಈ ಕಾರ್ಯಕ್ರಮದ ದುವಾರಿಗೆ ನೀವೇನು ಮಾಡಲಿಕ್ಕಪ್ಪ ಅಂದ್ರೆ ನಮ್ಮ ತುತಾಪುರಿ ಅಗೋರಿ ಕಳೆದು ಇಲ್ಲಿ ಕನ್ನಡದ ಲಗೋರಿ ಆಡಕತ್ತಿಲ್ಲ ಅಂತ ಒಂದು ಪೂಜ್ಯರ ಸನ್ನಿಧಾನದಲ್ಲಿ ಇವತ್ತ ನಾವೇನು ಮಾಡ್ಲಿಕ್ಕತ್ತಿದೆ ಒಂದು ಚೂರು ನೀವು ನೆನೆಸ್ಕೊಂಡು ಹೋಗ್ಬಿಡ್ತೇವೆ. ನಮ್ಮ ಆಂಧ್ರದಲ್ಲಿರುವಂಥ ಅದ್ವಾನಿ ಅದ್ವಾನಿ ಅಂತ ಹೋಗ್ಲಿ, ಬಳ್ಳಾರಿ ಕರ್ನಾಟಕಕ್ಕೆ ಬರಲಿ, ಬೆಳಗಾವಿ ಮಾತ್ರ ನಮ್ಮ ಕನ್ನಡದಲ್ಲಿ ಉಳಿದೆ ಅಂತ ಬರ್ಕೊಂಡು ಇದು ನಮ್ಮ ಜಿಲ್ಲೆಗಳು, ಇದು ನಮ್ಮ ಗಡಿನಾಡು. ಇನ್ನೊಂದು ವಿಶೇಷ, ಕನ್ನಡ ಅನ್ನೋ ನಮ್ಮ ತಾಲೂಕು ಐತಿ ಮಹಾರಾಷ್ಟ್ರದವರು. ನೀವು ಕೇಳಿದ್ರೆ ಹೋಗಿರಿ, ಕನ್ನಡ ಅನ್ನುವಂಥ ತಾಲೂಕು ಐತಿ. ಆ ಕನ್ನಡ ಅನ್ನುವಂಥ ತಾಲೂಕಿನೊಳಗ ಆರಪ್ಪಗೌಡ ಅವರು ಹೊರದೇಶದಲ್ಲಿ ತಮ್ಮ ಕನ್ನಡ ಪತಾಕೆಯನ್ನು ಹಾರಿಸಿ ಮೈಸೂರಿನ ಕನ್ನಡದ ಆಸೆಯಿಂದ ಮತ್ತೆ ಮೈಸೂರಿಗೆ ಬಂದು ನೆಲೆಸಿದ್ದಾರೆ. ಇಲ್ಲಿ ನಿರಂತರವಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿರಂತರವಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಅವರು ಈ ದಿವಸ ಈ ಸಮ್ಮೇಳನದ ಅಧ್ಯಕ್ಷರಾಗಿ ಇನ್ನೇನು ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಇದರ ಮಧ್ಯೆ ವಿಚಾರಗೋಷ್ಠಿಗಳು, ಸನ್ಮಾನ ಹಾಗೆ ಅನೇಕ ಕಾರ್ಯಕ್ರಮಗಳ, ನೃತ್ಯ, ಸಂಗೀತ ಎಲ್ಲವೂ ಹೊರಗೊಂಡಂತೆ ಒಂದು ಅಪರೂಪದ ಕಾರ್ಯಕ್ರಮ ಈಗಾಗಲೇ ಮುಕ್ತಾಯ. ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಇಂದು ರಾಜ್ಯ ಮಟ್ಟದ 13ನೇ ನುಡಿಸಿರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಸಂಸ್ಕೃತಿ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬೆಳಗ್ಗಿಂದ 10:30ರಿಂದ ಇಲ್ಲಿವರೆಗೆ ಕವಿಗೋಷ್ಠಿ, ಉದ್ಘಾಟನಾ ಸಮಾರಂಭ, ಒಂದು ವಿಚಾರಗೋಷ್ಠಿ ಮತ್ತು ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕಲಾವಿದರು, ಸಾಹಿತ್ಯಾಸಕ್ತರು, ಬುದ್ಧಿಜೀವಿಗಳು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಪ್ರತಿಭಾವಂತರು ಇವತ್ತು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಹುತೇಕ ಬಾಲ ಮಕ್ಕಳು, ಯುವ ಪ್ರತಿಭೆಗಳು ಮತ್ತು ಹಿರಿಯ ನಾಗರಿಕರನ್ನು ಒಳಗೊಂಡಿರತಕ್ಕಂಥ ಸಂಗೀತಮಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ವಾತಾವರಣ ಸೃಷ್ಟಿ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ಒಬ್ಬರು ಶ್ರೀಗಳು ಮತ್ತು ಗದಗ ಜಿಲ್ಲೆಯ ಖ್ಯಾತ ಪ್ರಸಿದ್ಧ ಸ್ವಾಮೀಜಿಯವರು ಬಂದು ನಾಡು ನುಡಿ ಪರಂಪರೆ ಬಗ್ಗೆ, ಇತಿಹಾಸದ ಬಗ್ಗೆ ಮಾತಾಡಿ ಆಶೀರ್ವಚನ ನೋಡಿ ಹೇಳಿದ್ದಾರೆ. ಜೊತೆಗೆ ಬಾಳಂ ಲೋಕೇಶ್, ಮೈಸೂರು ಜಿಲ್ಲಾ ಹಾಸನ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ನಾಡು ನುಡಿ ಬಗ್ಗೆ ಸಾಕಷ್ಟು ಒಂದು ವಿಷಯ ಇಟ್ಟುಕೊಂಡು ವಿಚಾರ ಮಂಡನೆ ಮಾಡಿದ್ದಾರೆ. ಆ ಒಂದು ವಿಚಾರಗೋಷ್ಠಿ ಮತ್ತು ಈ ಸಮ್ಮೇಳನ ನಾಡಿನ ಪ್ರಗತಿಗೆ ಒಂದು ಬರೋ ದಿನಗಳಲ್ಲಿ ಒಂದು ನಾಂದಿ ಆಗುತ್ತದೆ, ಹೊಸ ದಿಕ್ಕಿನತ್ತ ಒಂದು ಬದಲಾವಣೆ ಆಗುತ್ತದೆ, ಜನರಲ್ಲಿ ಒಂದು ವೈಚಾರಿಕ ವಿಚಾರಗಳು ಮನ ಮೂಡುತ್ತವೆ ಎನ್ನುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಜನಪದ ಕಲಾ ತಂಡಗಳು ಕೂಡ ಬಂದಿದ್ದಾವೆ. ಪ್ರತಿಭಾವಂತ ಆಸಕ್ತರು ಬಂದಿದ್ದಾರೆ. ನಾಡು ನುಡಿಯ ಹಿನ್ನೆಲೆ ಕೆಲಸ ಮಾಡ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ನವರು ಇರ್ಬೋದು, ಮಾಜಿ ಅಧ್ಯಕ್ಷರಿರ್ಬೋದು ಮತ್ತು ಕುವೆಂಪು ಭಾಷಾ ಪ್ರಾಧಿಕಾರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶಶಿಕಲಾ ಮೇಡಮ್ ಇರ್ಬೋದು, ಇವರೆಲ್ಲ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅದ್ಭುತವಾಗಿ ನೆರವೇರಿದೆ. ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಚುಟುಕು ಸಿರಿ ಮತ್ತೆ ಈ ತರದ ಕಾರ್ಯಕ್ರಮಗಳು ನಾನು ತುಂಬಾ ಮಾಡ್ತಾ ಇರ್ತೇನೆ. ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡನ ಎಲ್ಲರೂ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನಮ್ಮ ಮಠದ ವತಿಯಿಂದ ಈ ದಿನ ಈ ಒಂದು ಸಮ್ಮೇಳನದಲ್ಲಿ ನಾವು ನಿರಂಜನ ಶ್ರೀ ಪ್ರಶಸ್ತಿಯನ್ನ ಕೆಲವು ಸಾಧಕರಿಗೆ ಕೊಟ್ಟು ಇವತ್ತು ನಾವು ಸನ್ಮಾನ ಕಾರ್ಯಕ್ರಮವನ್ನ ಇದರಲ್ಲಿ ತ್ಯಾಗರಾಜರವರು ಮೇಡಮ್ ಎಲ್ಲರೂ ಕೊಟ್ಟು ನಾವು ನಿರಂಜನ ಶ್ರೀ ಪ್ರಶಸ್ತಿ ಇನ್ನೂ ಅವರ ಸೇವೆ ಹೀಗೆ ಮುಂದುವರಿಯಲಿ ಅಂತ ನಾನು ಆ ಗುರುಮಲ್ಲೇಶ್ವರ ಅವ್ರಿಗೆ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೆ. ಹಕ್ಕಿ ಮತ್ತೆ ಪಾತ್ರಗಿತ್ತಿ ಚಂದ ಬಂದಿತು ಹೊಸ ವರ್ಷ, ತುಂಬಿತು ಮನದಲ್ಲಿ ಹರ್ಷ, ಭೃಂಗ ಹಾಡಿಗೆ ಜೈಕರಿಸಿ